ಅದೇ ಪಬ್ಲಿಸಿಟಿಗೆ ಇವ್ರು ಕೊಟ್ಟಿರ್ತಕ್ಕಂಥ ಪುಟದಲ್ಲಿ ಇವ್ರು ಫೋಟೋ ಹಾಕೊಂಡು ನುಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೆ ಮೊನ್ನೆ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಸುಮಾರು 200 ಕೋಟಿ ಅಡಿಷನಲ್ ಆಗಿ ದುಡ್ಡನ್ನ ಸರಿದು ಒಪ್ಪಿಗೆ ಪಡೆದಿದ್ದಾರೆ ಬರೀ ಜಾಹೀರಾತು ಕೊಡ್ಲಿಕ್ಕೆ. ಇದು ಈ ಸರ್ಕಾರದ ಸಾಧನೆ. ಸರ್ಕಾರದ ದುಡ್ಡು ತೆರಿಗೆ ಹಣ ಯಾವ ರೀತಿ ಪೋಲ ಆಗ್ತಿದೆ ಅಂತಕ್ಕಂಥದ್ದು. ಅದರಿಂದ ಈ ಕೆಲವು ವಿಷಯಗಳನ್ನ ಜನತೆಗೆ ಮನಮುಟ್ಟತಕ್ಕಂಥ ರೀತಿಯಲ್ಲಿ ಹೇಳಬೇಕಾಗಿದೆ. ಇವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಘೋಷಣೆ ಮಾಡಿದ್ರು. ಹಿಂದೆ 2013ರಲ್ಲಿ ಕಾಂಗ್ರೆಸ್ ನಡಿಗೆ ಕೃಷ್ಣೆ ಕಡೆಗೆ ಎಂದು 5 ವರ್ಷ ನಿರಂತರವಾಗಿ ಸಿದ್ದರಾಮಯ್ಯ ಸರ್ಕಾರ ಮಾಡಿ ಎಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಅವರಿಂದ ಯೋಜನೆಗಳು ಅನುಷ್ಠಾನಕ್ಕೆ ಬಂದಿದ್ದಾವೆ. ನಮ್ಮ ಕಣ್ಣು ಮುಂದೆ ಉತ್ತರ ಕರ್ನಾಟಕದ ನಮ್ಮ ಸ್ನೇಹಿತರನ್ನ ಹೇಳಲಿಕ್ಕೆ ಬಯಸ್ತೀವಿ. ನಂತರ ಈಗ ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ ಹೇಳ್ತಾರೆ. ಇದು ಇವತ್ತು ಮೊನ್ನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ, ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸಚಿವರಾಗಿ ಅವರು ಹೊಸದಾಗಿ ರಚನೆ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಗಳನ್ನು ಇದು ಕೇಂದ್ರ ಸರ್ಕಾರಕ್ಕೆ ಸ್ವಾತಂತ್ರ್ಯ ಬಂದ ನಂತರದಿಂದ ಯಾವ ಹಣಕಾಸು ಆಯೋಗಗಳ ರಚನೆ ಆಗಿದೆ. ಅವರು ಕೆಲವು ಪ್ಯಾರಾಮೀಟರ್ ಕೊಡ್ತಕ್ಕಂಥದ್ದು ಇದೆಲ್ಲವನ್ನು ಜನಗಳಿಗೆ ಸುಳ್ಳು ಹೇಳಿ ಪ್ರತಿನಿತ್ಯ ಕನ್ನಡಿಗರಿಗೆ ಅನ್ಯಾಯ, ಕನ್ನಡಿಗರಿಗೆ ಅನ್ಯಾಯ ಹೇಳುತ್ತೆ. ನಿನ್ನೆ ದಿನ ನಮ್ಮ ಬೆಂಗಳೂರು ಗ್ರಾಮಾಂತರದ ನಾಮಪತ್ರ ಸಲ್ಲಿಕೆಯಲ್ಲಿ ಅವರು ಕಾಂಗ್ರೆಸ್ ಕೋಟ ಬಿಟ್ಟುಬಿಟ್ರು. ಈಗ ಅವರಿಗೆ ಅದರಿಂದ ಕನ್ನಡ ಔಟ್ ಇಟ್ಕೊಂಡು ತಲೆಗೆಲ್ಲ ರುಮಾಲ್ ಕಟ್ಟಿ ಕನ್ನಡ ರುಮಾಲ್ನ ನಿನ್ನೆ ಓದಂತ ನೋಡಿದ್ವಿ. ಈಗ ಮೇಕೆದಾಟು ವಿಷಯದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅಂದ್ರು, ಪಾದಯಾತ್ರೆ ಮಾಡಿದ್ರು. ಅವತ್ತು ದೇವೇಗೌಡರು ಬರಲಿಲ್ಲ ಅಂತ ಈಗ ಹೇಳ್ತಾರೆ. ಈಗ ದೇವೇಗೌಡರು ಮೇಕೆದಾಟು ಬಗ್ಗೆ ಮಾತನಾಡ್ತಾರೆ. ದೇವೇಗೌಡರು ಹೇಗೆ ಹೇಳಿದ್ದಾರೆ, ಅವ್ರ ಪಾರ್ಟ್ನರ್ ಏನಿದ್ದಾರೆ ತಮಿಳುನಾಡಿನಲ್ಲಿ DMK ಅವರು ಈಗ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ. ಮ್ಯಾನಿಫೆಸ್ಟೋದಲ್ಲಿ ನಾವು ಮೇಕೆದಾಟಿಗೆ ಅವಕಾಶ ಕೊಡಲ್ಲ ಅಂತ ಅದರ ಹಿನ್ನೆಲೆಯಲ್ಲಿ ದೇವೇಗೌಡರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಇದು ಕೆಲವು ಸೂಕ್ಷ್ಮ ವಿಚಾರಗಳಿದ್ದಾರೆ. ಆದ್ರೆ ಒಂದು ನಮಗೆ ಮುಂದಿನ ದಿನ 28ಕ್ಕೆ 28 ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು JDS ಅಭ್ಯರ್ಥಿಗಳನ್ನು ನಾಡಿನ ಜನತೆ ಆಶೀರ್ವಾದ ಮಾಡಿದ್ರೆ ನಾವು ಒಂದು ಮಾತನ್ನ ನಾಡಿನ ಜನತೆ ಹೇಳಬೇಕು. ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 3ನೇ ಬಾರಿಗೆ ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡತಕ್ಕಂಥದ್ದು ಏನೋ ಒಂದು ಸೂರ್ಯಚಂದ್ರ ಹುಟ್ಟತಕ್ಕಂಥದ್ದೇನಿದೆ ಅಷ್ಟೇ ಸತ್ಯ ಇದೆ. ನಾವು 28 ಜನ ಶಾಸಕರು ಲೋಕಸಭಾ ಸದಸ್ಯರಿಗೆ ಆಯ್ಕೆ ಮಾಡಿ ಕಳಿಸಿ ನಮ್ಮ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿರ್ಬೋದು, ರಾಜ್ಯದ ಅಭಿವೃದ್ಧಿ ಇರ್ಬೋದು, ಇದು ಎಲ್ಲದಕ್ಕೂ ನಾವು 28 ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಗಳ ಮನಸ್ಸನ್ನ ಇವತ್ತು ನಾವು ಗೆದ್ದು ಈ ಕಾರ್ಯಕ್ರಮಗಳನ್ನ ನಾಡಿನ ಜನತೆಗೆ ನೀಡತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ಈ ನಾಡಿನ ಅಭಿವೃದ್ಧಿ ಇರ್ತಕ್ಕಂಥ ಒಂದು ಸಂದೇಶ ಎರಡೂ ಪಕ್ಷಗಳ ನಾಯಕರುಗಳು ಈ ರಾಜ್ಯದಲ್ಲಿ ಇವತ್ತು ಚುನಾವಣೆಯ ಒಂದು ವಿಷಯವನ್ನು ಪ್ರಸ್ತಾಪ ಮಾಡತಕ್ಕಂಥ ಸೂಕ್ತ. ಆ ನಿಟ್ಟಿನಲ್ಲಿ ಇವತ್ತೇನು ಸಭೆ ಕರೆದಿದ್ದೇವೆ, ಎರಡೂ ಪಕ್ಷಗಳಲ್ಲೂ ನಮ್ಮ ಪಕ್ಷದ ಚಿಹ್ನೆಗಳಿರ್ಬೋದು ಮತ್ತು ಎರಡೂ ಪಕ್ಷಗಳ ಸಮನ್ವಯವನ್ನ ಬೂತ್ ಮಟ್ಟದಿಂದ ಇವತ್ತು ನಾವು ಅಳವಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ತಾಲೂಕು ಘಟಕಗಳಿರ್ಬೋದು ಮತ್ತು ನಮ್ಮ ಜಿಲ್ಲಾ ಘಟಕಗಳಿರ್ಬೋದು ಇದೆಲ್ಲ ಮುಖಂಡರುಗಳಲ್ಲಿ ನಾನು ಮನವಿ ಮಾಡ್ತೇನೆ. ಈಗ ಬಂದಿರತಕ್ಕಂಥ ಎಲ್ಲಾ ಮುಖಂಡರು ಪರಸ್ಪರ ಒಂದು ಸಹೋದರ ಮನೋಭಾವದಲ್ಲಿ ಯಾವುದೇ ರೀತಿಯ ಸಂಶಯಕ್ಕೆ ಒಳಗಾಗಲ್ಲ. ಇವತ್ತು ಈ ಮೈತ್ರಿ ಇವತ್ತು ಹೊಂದಾಣಿಕೆ ಏನಿದೆ ಇದು ಭದ್ರವಾಗಿ ಇವತ್ತು ಈ ಚುನಾವಣೆಯಲ್ಲಿ ಒಂದು ಬುನಾದಿಯನ್ನ ಹಾಕಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ರಾಜ್ಯದಿಂದ ಮರೆಯಾಗತಕ್ಕಂಥ ದಿನ ದೂರ ಇದೆ. ಆ ನಿಟ್ಟಿನಲ್ಲಿ ನಾವು ನೀವು ಸೇರಿ ಒಟ್ಟಾಗಿ ಇವತ್ತು ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಸಂದೇಶ ಕೊಡಬೇಕು ಅಂದ್ರೆ ಎಲ್ಲ ವೇದಿಕೆಗಳಿರ್ತಕ್ಕಂಥ ನಾಯಕರು ಎಲ್ಲರಿಗೂ ಆಹ್ವಾನ ಮಾಡಿದ್ದೇವೆ. ದಯವಿಟ್ಟು ಈ ಮೈತ್ರಿಗೆ ನಿಜಕ್ಕೂ ನಿಜವಾದಂತ ಅರ್ಥ ದೇಶಕ್ಕೆ ಸಂದೇಶ ಕೊಡಬೇಕು. ಇವತ್ತು ರಾಜ್ಯದಲ್ಲಿ ನಮ್ಮ ಬಗ್ಗೆ ಪೂರ್ವಕವಾಗಿ ಮಾತನಾಡಿದ್ದಾರೆ, ಅವ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಯಾವಾಗ ಮೈತ್ರಿ ಅಂತಕ್ಕಂಥ ಒಂದು ಪದ ಹೊರಗಡೆ ಬಂತು ಅವತ್ತೇ ಕಾಂಗ್ರೆಸ್ ಎದುರೋಗಿದ್ದಾರೆ. ಅವರಿಗೆ ಗೊತ್ತಿದೆ 3-4 ಸೀಟ್ ನಾವು ಗೆಲ್ಲೋದು ಕಷ್ಟ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಮೈತ್ರಿಯ ಬಗ್ಗೆ ಅವರಿಗೆ ನಡಕ ಹುಟ್ಟಿದೆ, ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ನಮ್ಮಲ್ಲಿ ಒಂದು ಇರತಕ್ಕಂಥ ಒಂದು ಹೊಂದಾಣಿಕೆ, ಒಂದು ವಿಶ್ವಾಸ, ಅದರಲ್ಲಿ ಕಿಂಚಿತ್ತು ಮುಂದೆ ಬರೋದೇ ಇರ್ತಕ್ಕಂಥ ಇದರಲ್ಲಿ ನಾವು ಒಟ್ಟಾಗಿ ಸೇರಿ ಕೆಲಸ ಮಾಡಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲಿ ಒಂದು ಸಂಘಟನೆ ಮಾಡೋಣ. ನಮ್ಮ ಪ್ರತಿಯೊಬ್ಬ ಮುಖಂಡರಿಗೆ ಹೇಳ್ತೀನಿ, ನಿಮ್ಮ ಕ್ಷೇತ್ರದಲ್ಲಿ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ತಕ್ಷಣ
ಉಸ್ತುವಾರಿ ಇರ್ತಕ್ಕಂಥವರಿಗೆ ಗಮನಕ್ಕೆ ತಂದೆ, ಇಲ್ಲ ನಮ್ಮಗಳ ಗಮನಕ್ಕೆ ತಂದೆ ನಾವು ಗೊತ್ತಾಗಿದ್ದೇವೆ. ನಮ್ಮ ಮನಸ್ಸು ಶುದ್ಧವಾಗಿದೆ. ಇವತ್ತು ಯಾವುದೇ ರೀತಿ ತಾತ್ಕಾಲಿಕವಾದಂತಹ ಒಂದು ಮೈತ್ರಿ ಅಲ್ಲ ಇದು ಮುಂದೆ ಮುಂದುವರಿಬೇಕು ಅಂತಕ್ಕಂಥದ್ದು ನಾವೇನು ಆಸೆ ಇಟ್ಕೊಂಡಿದ್ದೇವೆ. ಇದರಿಂದ ರಾಜ್ಯಕ್ಕೆ ಒಳ್ಳೇದಾಗಬೇಕು, ರಾಜ್ಯದ ಅಭಿವೃದ್ಧಿಗೆ ನಮ್ಮ ಮೈತ್ರಿ ಇದೆ. ನಾವು ಅಧಿಕಾರಿಕಲ್ಲ ಮೈತ್ರಿ ಅಲ್ಲ, ಅದನ್ನು ಸಹ ನಾವು ಜನತೆಗೆ ತಿಳಿಸಬೇಕಾಗ್ತದೆ. ಅದಕ್ಕೆ ಒಟ್ಟಾಗಿ ಸಣ್ಣ ಪುಟ್ಟ ದೋಷಗಳಿದ್ರು ಅದೆಲ್ಲವನ್ನು ಬದಿಗಿಟ್ಟು ನಮ್ಮ ಗುರಿ 28ಕ್ಕೆ 28 ಗೆಲ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ನೀವು ಸೇರಿ ಕೆಲಸ ಮಾಡೋಣ ಅಂತಕ್ಕಂಥದ್ದು ಹೇಳಿ ನಿಮ್ಮೆಲ್ಲರಿಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ.